ಈಗ ಅಳೋದ್ರಿಂದ ಏನೂ ಲಾಭ ಇಲ್ಲ. ಮುಂದಕ್ಕೇನ್ ಮಾಡೋದು ಅಂತ ನೋಡ್ಬೇಕು ಅಕ್ಕ. ಇದ್ ನಡೆಯುತ್ತೆ ಅಂತ ಅನ್ನಿಸ್ತಿಲ್ಲ ಅನು. ಇಷ್ಟು ಬೇಗ ಯಾವ್ದು ನಡೆಯಲ್ಲ ಅಕ್ಕ. ನಾವ್ ಅನ್ಕೊಂಡ್ ಹಾಗೆ ನಡೆಯಲ್ಲ. ನಾವು ನಡೆಯೋ ಹಾಗೆ ಮಾಡ್ಬೇಕು, ತಿಳಿತಾ? ತಿಳಿತಾನ? ಅಭಿ ಮಾವ ಏನಾದ್ರೂ ನನ್ನ ನೋಡಿದ್ರೆ ಏನಾಗಿರೋದು ಅದನ್ ಸ್ವಲ್ಪ ನೆನ್ಸ್ಕೊಂಡ್ ನೋಡು. ನನ್ನನ್ ಕೊಂದೇ ಬಿಡ್ತಿದ್ದ ಅವನು. ನೀನ್ ಬೇರೆ. ನಿನ್ ಜಾಗದಲ್ಲೇನಾದ್ರೂ ನಾನಿದ್ದಿದ್ರೆ ನಾನೇ ಅವನನ್ನ ಕೊಂದಿರ್ತಿದ್ದೆ. ನಾನಿರುವಾಗ ಅವನ್ ಬೆರಳು ನಿನ್ನ ಸೋಕಲ್ಲ ಅಕ್ಕ. ನೀನ್ ತುಂಬಾ ಈಸಿಯಾಗಿ ಹೇಳ್ತೀಯ, ಆದ್ರೆ ನನಗೆ ಕೆಂಡದ ಮೇಲೆ ನಿಂತಿರೋ ಹಾಗೇನೆ ಇದೆ. ದೊಡ್ಡಣ್ಣ ಹೇಗೂ ಸ್ವಲ್ಪ ಹೊತ್ತಲ್ಲೇ ಕೆಳಗ್ ಬರ್ತಾರೆ. ನೀನ ಅವಕಾಶನ ಚೆನ್ನಾಗ್ ಬಳಸ್ಕೋ, ಬೇರೆ ದಾರಿನೇ ಇಲ್ಲ. ಏನ್ ಹೇಳ್ತಿದ್ಯಾ? ಈ ಜಾಗದಲ್ಲ ಎಲ್ರೂ ಇರ್ತಾರಲ್ಲ, ಅವ್ರು ನನ್ನ ನೋಡಿ ಸಂತೋಷದಿಂದ ಕೂಗ್ಕೊಂಡ್ರೆ ಅದೇ ದೊಡ್ಡ ತೊಂದ್ರೆ ಆಗುತ್ತಲ್ಲ. ನೀನು ಮೊದ್ಲು ಕ್ಲೈಮ್ಯಾಕ್ಸ್ ಇಂದ ಸಿನಿಮಾ ನೋಡ್ಬೇಡ, ಸ್ವಲ್ಪ ಎದೆಗಾರಿಕೆ ತೋರ್ಸು. ಹೆದರಿಕೆ ಅಂತೆ ಯಾವ್ದೋ ಒಂದ್ ದಾರಿನಲ್ಲಾದ್ರೂ ಅವ್ರಿಗೆ ತಿಳಿಸ್ಬೇಕಲ್ವಾ? ಲೋಕದಲ್ಲಿ ಎಲ್ಲಾ ತೊಂದರೆಗಳಿಗೂ ಆಪ್ಷನ್ ಎ ಇಂದ ಝಡ್ ತನಕ ಇದೆ. ನನಗ ಅವ್ರ ಹತ್ರ ನೇರವಾಗಿ ಹೇಳೋಕೆ ಹೆದರಿಕೆ ಆಗ್ತಿದೆ ಅನು. ಅವ್ರ ಆಮೇಲೆ ಏನಾದ್ರೂ ನನ್ನ ಹೆಸರು ಜೋರಾಗಿ ಕೂಗಿದ್ರೆ ಆಮೇಲೆ ಸರೋಜಾದೇವಿ ಬಿಡೋದಿಲ್ಲ. ನನ್ಗಿಂತ ಪರಿಗೆ ತೊಂದರೆ ಹೆಚ್ಚಾಗತ್ತೆ. ಬೇರೆ ದಾರಿ ಇದ್ರೆ ಹೇಳು. ಇಲ್ ನೋಡಕ್ಕ, ಅವರಿಗೂ ಅವ್ರ ಅಮ್ಮನ ಬಗ್ಗೆ ಗೊತ್ತಲ್ವಾ? ನಿನ್ನ ತಾನೇ ಅವ್ರು ತುಂಬಾ ನೆನೆಸ್ಕೊತಿರೋದು. ನಾವಿಲ್ದೇ ಇರುವಾಗ ನಮ್ ಬಗ್ಗೆ ನೆನೆಸ್ಕೊಳ್ಳೋ ಗಂಡನೇ ನಮಗ್ ದೊಡ್ಡ ಆಸ್ತಿ ಅಕ್ಕ. ಹೋಗ್ಲಿ ಬಿಡು. ನೀನು ದೊಡ್ಡಣ್ಣನೂ ಸೇರಿ ಫೋಟೋ ಏನಾದ್ರೂ ತೆಗ್ದಿದ್ದೀರಾ? ಫೋಟೋನಾ? ಏನಕ್ಕೆ? ಇದೆಯಾ ಇಲ್ವಾ? ಇದೆ. ಯಾಕೆ ಕೇಳ್ತಿದ್ಯಾ? ಹಾ, ಇದು ಸಾಕಕ್ಕ. ಅದೇ ಯಾಕೆ? ನೀನು ದೊಡ್ಡಣ್ಣನು ತೆಗ್ದಿರೋ ಫೋಟೋನ ಮೊಬೈಲ್ ಅಲ್ಲಿ ತಗೊಂಡ್ ಹೋಗಿ ತೋರ್ಸಕ್ಕ. ಆಲ್ರೆಡಿ ಕೈ ಹಿಡ್ಕೊಂಡಾಗಿಂದ ದೊಡ್ಡಣ್ಣ ಗಲಿಬಿಲಿ ಆಗಿದ್ದಾರೆ. ಈ ಚಿಕ್ಕ ಕ್ಲೂ ಸಾಕು, ಅವ್ರು ಈಸಿಯಾಗಿ ತಿಳ್ಕೊತಾರೆ. ನನಗ್ ನಂಬಿಕೆ ಇಲ್ಲ. ಆ ಫೋಟೋ ನೋಡ್ಬಿಟ್ರೆ ಅವ್ರು ಕೂಗ್ಕೊಳ್ಳಲ್ಲ ಅಂತ್ಯಾ? ನಂಬಿಕೆ ಇಲ್ವಂತೆ? ನಂಬಿಕೆ ಪರಿ ತಾನೇ ಅಕ್ಕ ನಿನ್ ನಂಬಿಕೆ. ಸರಿಯಾಗಿ ಲವ್ ಮಾಡೋದನ್ನ ಬಿಟ್ಟು ಕದ್ದು ಮುಚ್ಚಿ ಲವ್ ಮಾಡಕ್ ಗೊತ್ತು. ಈಗ ಮಾತ್ರ ಎಲ್ಲ ಈಸಿಯಾಗಿರೋ ದಾರಿನೇ ಬೇಕಾ? ಫೋಟೋ ತೋರ್ಸುವಾಗ ಅವ್ರ ಕಿವಿ ಹತ್ರ ಹೋಗಿ ತಟ್ ಅಂತ ನೋಡಿ, ಮದ್ವೆ ಮುಗಿಯೋವರೆಗೂ ಮಾತಾಡ್ಬೇಡಿ ಅಂತ ಹೇಳಕ್ಕ. ಇಲ್ ನೋಡು, ಇದನ್ನೇನಾದ್ರೂ ಎಡವಟ್ ಮಾಡ್ದೆ ಅನ್ಕೋ, ಆಮೇಲೆ ನನಗೆ ಸಿಟ್ಟು ಬಂದ್ಬಿಡುತ್ತೆ. ಆ ಹುಡುಗಿ ಹೆಸರು ಸೋನಮ್ ಅಲ್ಲ? ಅವಳು ಎಲ್ಲಿ ಹೋದ್ಲು? ಅವಳನ್ನ ಮಾತಾಡ್ಸ್ಬೇಕು ಅನಿಸ್ತಿದೆ. ಅಕ್ಕ, ದೊಡ್ಡಣ್ಣ ಬರ್ತಿದ್ದಾರೆ. ಬಾ ಬಾ ಹೋಗೋಣ. ಆಚೆ ಬರುವಾಗ ಮುಖ ಮುಚ್ಕೋ ಬೇಗ. ಬೇಗ ಬಾ ಹೋಗೋಣ. ಬಾ. ಆ ಸೋನಮ್ ಧ್ವನಿ ಕೇಳ್ತಾ ಇದ್ದಾಗ ನನ್ನ ದೇವಿ ಧ್ವನಿ ಕೇಳ್ದಂಗೆ ಇದೆಯಲ್ಲ. ಯಾಕೆ ನನಗೆ ಹೀಗೆ ಅನ್ನಿಸ್ತಿದೆ? ಈಗಲೇ ಅವಳನ್ನ ನೋಡಬೇಕು, ಅವಳ ಹತ್ರ ಮಾತಾಡಬೇಕು. ಆದರೆ ಅವಳು ಎಲ್ಲಿದ್ದಾಳೆ ಗೊತ್ತಿಲ್ವಲ್ಲ. ಎಲ್ಲಂತ ಹುಡುಕೋದು? ಅಲ್ಲಿ ನೋಡು, ಅವರು ಒಬ್ಬರೇ ನಿಂತಿದ್ದಾರೆ. ಕರೆಕ್ಟ್ ಆಗಿ ಯೂಸ್ ಮಾಡ್ಕೋ. ಹೋಗಕ್ಕ, ಹೋಗು.
ನಾನೀಗ ನಿಮ್ಮನ್ನೇ ಹುಡುಕ್ತಿದ್ದೆ. ಇದರಲ್ಲಿ ಸ್ವಲ್ಪ ಕಾಸ್ಟ್ಯೂಮ್ಸ್ ಡಿಸೈನ್ ಇದೆ, ನಿಮ್ಮ ಹತ್ರನೇ ಕೊಟ್ಟು ಕನ್ಫರ್ಮ್ ಮಾಡಕ್ ಹೇಳಿದ್ದಾರೆ. ನೀವು ನೋಡ್ತೀರಾ? ಇರಿ ಅದೆಲ್ಲ ಆಮೇಲೆ ನೋಡೋಣ. ಏ ನಿಮ್ ಹತ್ರ ಏನೋ ಹೇಳ್ಬೇಕಿತ್ತು. ನಿಮ್ ಧ್ವನಿ ನಾನ್ ಕೇಳ್ತಾ ಇದ್ರೆ ನಾನ್ ದೇವಿದೆ ಪಡಿಯಚ್ಚು. ನೀವೇನಾದ್ರೂ ಮಾತಾಡ್ರಿ, ನಾ ಕೇಳ್ತೀನಿ. ಪ್ಲೀಸ್ ರೀ, ಏನಾದ್ರೂ ಮಾತಾಡಿ, ನನಗ್ ಕೇಳ್ಬೇಕು ಅನ್ಸ್ತಿದೆ. ಏನಾದ್ರೂ ಮಾತಾಡಿ ಪ್ಲೀಸ್ ರೀ, ಮಾತಾಡಿ, ಹಾಗೆ ಮಾತಾಡ್ರಿ. ಅಯ್ಯೋ ಅಲ್ಲ, ಈ ಫೋಟೋಸ್ ಒಂದ್ಸಲ ನೋಡ್ಬಿಟ್ರೆ ಮುಗ್ದು ಹೋಗುತ್ತೆ. ಸ್ವಲ್ಪ ನೋಡಿ ಹೇಳ್ತೀರಾ? ಅಯ್ಯೋ ಬೇಡ ರೀ, ಏನಾದ್ರೂ ಮಾತಾಡ್ರಿ. ನೀವೇ ಆ ಕಾಸ್ಟ್ಯೂಮ್ ಬಗ್ಗೆ ಹೇಳಿ, ನಾ ಕೇಳ್ತೀನಿ. ನೀವ್ ಹೇಳಿ. ಇದೇ ಒಳ್ಳೆ ಅವಕಾಶ. ಫೋನ್ ಕೈಯಲ್ಲಿ ಕೊಟ್ಟಾಯ್ತು. ದೊಡ್ಡಣ್ಣ ಕಣ್ಬಿಟ್ಟು ನೋಡಿದ್ರೆ ಸಾಕು. ಇವ್ರು ಯಾಕೆ ಹೀಗ್ ಮಾಡ್ತಿದ್ದಾರೆ? ರೀ ಮಾತಾಡ್ರಿ. ನಿಮ್ ಮಾತ್ನ ಕೇಳ್ತಾ ಇರ್ಬೇಕು ಅನ್ಸ್ತಿದೆ ರೀ. ನೀವ್ ಮಾತಾಡಿದ್ರೆ ಹಾಗೆ ನನ್ ದೇವಿ ಮಾತಾಡ್ದಂಗೆ ಇದೆ. ನೀವ್ ಮಾತಾಡಿ, ಏನಾದ್ರೂ ಹೇಳಿ. ಇನ್ನು ನನ್ ಬಗ್ಗೆ ನೆನ್ಸ್ಕೋತಿದ್ದೀರಾ? ನಿಮ್ ಹತ್ರ ತುಂಬಾ ಮಾತಾಡೋದಿದೆ, ಆದ್ರೆ ಬೇಡ, ಈಗ ಬೇಡ. ಪರಿ ಪ್ಲಾನಿಗೆ ನಾನ್ ಕಲ್ಲು ಹಾಕ್ಬಾರ್ದು. ಮಾತಾಡ್ಬೇಕಾ? ಏನ್ ಮಾತಾಡ್ಬೇಕು? ನೀವು ಕಾಸ್ಟ್ಯೂಮ್ಸ್ ನೋಡಿ ಹೇಳಿದ್ರೆ ನಾ ಹೋಗ್ತೀನಿ. ನೋಡಿದ್ರೆ ಹೋಗ್ತೀರಾ ಅಂದ್ರೆ ನಾನ್ ನೋಡಲ್ಲ. ನೀವು ಮಾತಾಡ್ತಾ ಇರಿ, ಮಾತಾಡಿ. ಸರಿ, ಹೋಗಲ್ಲ. ನೀವ್ ನೋಡಿ. ಹೇಳ್ಬಿಟ್ಟು ಆಮೇಲೆ ಹೋಗಲ್ಲ ತಾನೆ? ನಾ ಹೀಗೆಲ್ಲ ಹೇಳ್ತಿದ್ದೀನಿ ಅಂತ ನನ್ನ ಬಗ್ಗೆ ತಪ್ಪು ತಿಳ್ಕೋಬೇಡಿ. ನನಗೆ ದೇವಿ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಅವಳೀಗ ಜೀವಂತವಾಗಿಲ್ಲ. ಹೇಳಿ, ಹೋಗಲ್ಲ ಅಂತ ಹೇಳಿದ್ರಲ್ಲ. ಕಾಸ್ಟ್ಯೂಮ್ ನೋಡಿದ್ರೆ ನೀವು ಹೋಗಲ್ಲ ಅಲ್ವಾ? ಹೋಗಲ್ಲ. ನೀವು ಹೋಗಲ್ಲ ಅಂತ ಹೇಳಿರೋದ್ರಿಂದ ನಾನು ನೋಡ್ತೀನಿ. ತೋರಿಸಿ. ಅಯ್ಯೋ ಶೋ, ಪರಿ ಅಕ್ಕನ ಗಂಡ ಬಂದು ನಮ್ಮ ಐಡಿಯಾನೆಲ್ಲ ಮಣ್ಣಪಾಲ್ ಮಾಡ್ಬಿಟ್ರು. ಈಗೇನ್ ಮಾಡೋದು? ಏನ್ ನಡೀತಾ ಇದೆ ಇಲ್ಲಿ? ಅನು, ಏನಾಯ್ತು? ನಿನ್ನ ಹುಡ್ಕೊಂಡ್ ಬಂದೆ, ಆದ್ರೆ ನೀನೇ ಟೆನ್ಷನ್ ಆಗಿದ್ಯಲ್ಲ. ಅವ್ರಿಬ್ರು ನೋಡಿದ್ರಾ, ಮಾತಾಡಿದ್ರಾ? ಅಯ್ಯೋ, ನೀನ್ ಬೇರೆ ಪರಿ. ಅಲ್ಲಿ ನೋಡು, ಇಬ್ರು ನೇರವಾಗಿ ಮೀಟ್ ಮಾಡಿ ಮಾತಾಡಕ್ಕೆ ಆಗ್ತಿಲ್ಲ. ಅವರಿಬ್ರು ಜೊತೆಗಿರೋ ಫೋಟೋನ ದೊಡ್ಡಣ್ಣಂಗ್ ತೋರ್ಸು.